ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲಿ ಉತ್ತರ ಕೊಡ್ಬೇಕಾದ್ರೆ ಹೇಳಿದ್ರು 54,000 ಕೋಟಿ ರೂಪಾಯಿ ಹಾಕಿದ್ದೀವಿ ಅಂತ, 54,000 ಕೋಟಿ ಹಣ ಹಾಕಿದ್ದೀವಿ ಅಂತ. 23 ಕಂತು ಅಂತ ಹೇಳಿದರೆ ಕರೆಕ್ಟ್ ಆಗಿದೆ. 23 ಕಂತು ಯಾಕೆ ಅಂತಂದ್ರೆ ಇಲ್ಲಿಯವರೆಗೆ ಅಪ್ ಟು ಡೇಟ್ 28 ಕಂತಿದೆ. 28 ಕಂತಲ್ಲಿ ಆಗಸ್ಟ್ ವರೆಗೆ ಹಾಕಿದ್ದೀವಿ ಅಂತ ಹೇಳಿದ್ರೆ ಈ 3 ತಿಂಗಳು ಕಳೆದರೆ ಈಗ 28ರಲ್ಲಿ 5 ತಿಂಗಳು ಕಳೆದ್ರೆ 23 ಆಗುತ್ತೆ. ಅದರಲ್ಲಿ -3 ತಿಂಗಳು ಆಗಸ್ಟ್ ಇಂದ ಇಲ್ಲಿವರೆಗೆ. ಆದ್ರೆ 2 ತಿಂಗಳು ಬಾಕಿ ಉಳಿಯಿತು. ಆ 2 ತಿಂಗಳು ಫೆಬ್ರವರಿ ಮತ್ತು ಮಾರ್ಚ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿರೋದು ಕರೆಕ್ಟ್ ಇದೆ, 23 ತಿಂಗಳು ಕೊಟ್ಟಿದ್ದೀವಿ ಅಂತ ಕರೆಕ್ಟ್. ಆದರೆ 28ರಲ್ಲಿ 23 ಕಳೆದ್ರೆ 5 ತಿಂಗಳು ಬಾಕಿ ಉಳಿಯುತ್ತೆ. ಆ 5 ತಿಂಗಳಲ್ಲಿ ಆಗಸ್ಟ್ ಇಂದ ಡಿಸೆಂಬರ್ಗೆ 3 ತಿಂಗಳು ಕಳೆದ್ರೆ 2 ತಿಂಗಳು ಫೆಬ್ರವರಿ ಮತ್ತು ಮಾರ್ಚ್. ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳನ್ನ ಈಗ ಬಿಜೆಪಿ ಅವರು ಹಿಡ್ಕೊಂಡು ಕೂತಿರೋದು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹಣ ಹಾಕಿಲ್ಲ ಅಂತ. ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತ ಫಿಗರ್ಸ್ ಕರೆಕ್ಟ್ ಇದೆ, ಅಂಕಿಅಂಶಗಳು 23 ತಿಂಗಳು ಕೊಟ್ಟಿದ್ದೀರಾ, ಅದರಲ್ಲಿ 5 ತಿಂಗಳು ಕೊಟ್ಟಿಲ್ಲ, 2 ತಿಂಗಳು ಫೆಬ್ರವರಿ ಮಾರ್ಚ್ ಮತ್ತೆ ಈಗ ಡಿಸೆಂಬರ್ ವರೆಗಿನ 3 ತಿಂಗಳು ಬಾಕಿ. ಸೊ ಒಟ್ಟು 5 ತಿಂಗಳು ಕೊಟ್ಟಿಲ್ಲ. ನಿಮ್ಮ ಅಂಕಿಅಂಶಗಳು ಕರೆಕ್ಟ್ ಆಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ. ಆದರೆ ಸದನದಲ್ಲಿ ಕೇಳಿದ ಪ್ರಶ್ನೆ ಫೆಬ್ರವರಿ ಮಾರ್ಚ್ದು ನೀವು ಕೊಟ್ಟಿಲ್ಲ ಅಂತ. ಅದಕ್ಕೆ ನೀವು ಇಲ್ಲ ನಾನು ಕೊಟ್ಟಿದ್ದೀನಿ, ಫೆಬ್ರವರಿ ಮಾರ್ಚ್ ಅಲ್ಲಿ ನಾನು ಕೊಟ್ಟಿದ್ದೀನಿ, ಆಗಸ್ಟ್ ವರೆಗೆ ಅಪ್ ಟು ಡೇಟ್ ಕೊಟ್ಟಿದ್ದೀನಿ ಅಂತ ಅಲ್ಲಿ ಸ್ವಲ್ಪ ಮಿಸ್ಕ್ಯಾಲ್ಕುಲೇಷನ್ ಆಗಿದೆ. ವೆರಸ್ ಒಂದ್ ಕಡೆ ಹೇಳ್ತೀರಿ 23 ತಿಂಗಳಂತ ಕರೆಕ್ಟ್, ಅದರಲ್ಲಿ ಫೆಬ್ರವರಿ ಮಾರ್ಚ್ ಇಲ್ಲ, ಹಾಗಾಗಿ 23 ತಿಂಗಳು ಆಗಿರೋದಲ್ಲಿ. ಇಲ್ದಿದ್ರೆ 28 ತಿಂಗಳು ಆಗ್ತಾ ಇತ್ತು. ಈಗ ಆಗಸ್ಟ್ ಇಂದ ಡಿಸೆಂಬರ್ ವರೆಗೆ 3 ತಿಂಗಳು ಬಾಕಿ ಮತ್ತು ಫೆಬ್ರವರಿ ಮಾರ್ಚ್ 2 ತಿಂಗಳು. ಅಂದ್ರೆ ಹೊಸ ವರ್ಷ ಮಾರ್ಚ್ ಟು ಏಪ್ರಿಲ್ ಟು ಮಾರ್ಚ್, ಹೊಸ ಹಣಕಾಸು ವರ್ಷ ಏಪ್ರಿಲ್ ಟು ಮಾರ್ಚ್. ಸೊ ಇಯರ್ ಎಂಡ್ ಅಲ್ಲಿ ಬರುವಂತ ಫೆಬ್ರವರಿ ಮಾರ್ಚ್ ಅಲ್ಲಿ ನೀವು ಹಣ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ಕೇಳಲಾಗಿ ನೀವು ಕೊಟ್ಟಿದ್ದೀನಿ ಅಂತೀರಾ, ಅಂಕಿಅಂಶಗಳು ಮಾತ್ರ ಕೊಟ್ಟಿಲ್ಲ ಅಂತ ಹೇಳ್ತಾ ಇದೆ. ಅದಕ್ಕೊಂದು ಕ್ಲಾರಿಫಿಕೇಶನ್ ತಾವು ಕೊಡಬೇಕು ಇವತ್ತು. ಯಾಕೆ ಅಂತಂದರೆ ಆ 2 ತಿಂಗಳದ ಹಣ ಒಂದು ವೇಳೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಹಣ ರಿಲೀಸ್ ಆಗಿದ್ದರೆ ಹಣ ಏನ್ ಮಾಡಿದ್ರಿ ಅಂತ ಈಗ ಪ್ರತಿಪಕ್ಷಗಳು ಕೇಳ್ತಾ ಇರೋದು. ಒಂದು ವೇಳೆ ಹಣಕಾಸು ಇಲಾಖೆಯಿಂದ 5,000 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದ್ದರೆ ಅದನ್ನ ತಾವು ಹಾಕಿಲ್ಲದಿದ್ದರೆ ಅಲ್ಲಿ ಏನೋ ಅವ್ಯವಹಾರ ಆಗಿದೆ ಅನ್ನುವಂತಹ ಮಾತು ಇದೆ. ಒಂದು ವೇಳೆ ಹಣಕಾಸು ಇಲಾಖೆ ತಮಗೆ ಫೆಬ್ರವರಿ ಮಾರ್ಚ್ ಅಲ್ಲಿ ಹಣ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ಅದನ್ನ ಹೇಳಿ, ಇಲ್ಲ ನಮಗೆ ಈ ಸರಿ ಫೆಬ್ರವರಿ 2025 ಫೆಬ್ರವರಿ ಮಾರ್ಚ್ ಅಲ್ಲಿ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಮಾಡಿಲ್ಲ, ನಾವು ಪೋಸ್ಟ್ ಮ್ಯಾನ್ ತರ ಕೆಲಸ ಮಾಡೋರು, ಡೈರೆಕ್ಟ್ ಆಗಿ ಯಾರು ಫಲಾನುಭವಿಗಳಿದ್ದಾರೆ ಅವ್ರ ಅಕೌಂಟ್ಗೆ ಹೋಗಿ ಬೀಳುತ್ತೆ, ಇದ್ರಲ್ಲಿ ನಮ್ದೇನು ಇಲ್ಲ, ಹಣಕಾಸು ಇಲಾಖೆಯಿಂದ ಹಣ ಬರುತ್ತೆ, ಹಣವನ್ನ ನಾವು ಡೈರೆಕ್ಟ್ ಆಗಿ ಆ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಅವ್ರಿಗೆ ಹಾಕ್ತೀವಿ, ಫೆಬ್ರವರಿ ಮಾರ್ಚ್ ಅಲ್ಲಿ ಹಣ ಬಂದಿಲ್ಲ ಹಾಗಾಗಿ ನಾವು ಹಾಕಿಲ್ಲ ಅಂತಾದ್ರೂ ಹೇಳಿ, ಇಲ್ಲ ಹಣ ಬಂದಿತ್ತು ಅದನ್ನ ನಾವು ಬೇರೆದಕ್ಕೆ ಯೂಸ್ ಮಾಡ್ಕೊಂಡಿವಿ ಅಂತಾದ್ರೂ ಹೇಳಿ. ಅಪ್ ಟು ಡೇಟ್ ಹಾಕಿದೀವಿ ಅಂತ ಅಂದ್ರೆ ಅದು ತಪ್ಪಾಗುತ್ತೆ. ಅದನ್ನೇ ಈಗ ವಿಪಕ್ಷಗಳು ಹಿಡ್ಕೊಂಡು ಕೂತಿರೋದು. ಇದಕ್ಕೆ ಕ್ಲಾರಿಟಿ ಬೇಕು. ಈ ಮಧ್ಯೆ ಇವತ್ತು ಗ್ಯಾರಂಟಿ ಯೋಜನೆ ಬಗ್ಗೆ ಉತ್ತರ ಕೊಡಿಸ್ತೀನಿ ಅಂತ ಸ್ಪೀಕರ್ ಹೇಳಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಸಚಿವೆ ಹೆಬ್ಬಾಳ್ಕರ್ ವಿಧಾನಸಭೆಗೆ ತಪ್ಪು ಮಾಹಿತಿ ನೀಡಿದ್ದಾರೆ. ಶಾಸಕರು ಸಚಿವರು ಬಂದಾಗ ಸ್ಪಷ್ಟನೆ ಕೊಡಿಸ್ತೀನಿ ಎಂದ ಸ್ಪೀಕರ್ ಸದನದಲ್ಲಿ ಉತ್ತರ ಕೊಡಿಸುವಂತೆ ಆರ್ ಅಶೋಕ್ ಪಟ್ಟು ಹಿಡಿದಿದ್ದಾರೆ. ಎರಡು ದಿನ ಮುಂಚೆನೆ ನಾನು ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಅದರಲ್ಲಿ 5,000 ಮತ್ತು ಮಾರ್ಚ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅವರು ಉತ್ತರ ಮಾಡಿದ್ರು. ಅದನ್ನ ಅದಾದ್ಮೇಲೆ ನೀವು ಅವತ್ತೇನು ಅಂತ ಹೇಳಿದ್ರಿ.
ಸೋಮವಾರ ಮಾನ್ಯ ಅಧ್ಯಕ್ಷರೇ, ಶಾಮನೂರು ಮಾನ್ಯ ಅಧ್ಯಕ್ಷರೇ, ಅದಕ್ಕೋಸ್ಕರ ದಯವಿಟ್ಟು ಅದಕ್ಕೆ ಉತ್ತರ ಬೇಕಲ್ಲ. ಮಾನ್ಯ ಅಧ್ಯಕ್ಷರೇ, ಶಾಸಕರನ್ನು ಕರೆಸಿ ಹೇಳಿದ್ದೇನೆ. ಮಂತ್ರಿ ಇಲ್ಲ ಅವರು ನೋಡ್ತಾರೆ ಮಾತಾಡ್ತಾರೆ. ಮಂತ್ರಿ ಎಷ್ಟೊತ್ತಿಗೆ ಯಾವ ಸಮಯಕ್ಕೆ ಅಂತ ನಿಗದಿ ಮಾಡಿ ತಾವೇ ಆ ಸ್ಥಾನದಿಂದ ಹೇಳಿದಿರಾ ನಾನು ಉತ್ತರ ಕೊಡ್ತೀನಿ ಅಂತ. ಹೌದು. ಇದು ದೊಡ್ಡ ಒಂದು ಅಲ್ಲ, ಹಗರಣ ಶಾಸಕರು ಮತ್ತು ರೀತಿಯಾಗಿದೆ. ಸಚಿವರು 5,000 ಕರೆಸಿ ಕೋಟಿ. ಹಾ. ಶಾಸಕರು ಮತ್ತು ಸಚಿವರನ್ನು ಕರೆಸಿ ಕೂತ್ಕೊಂಡು ಅವರಿಗೆ ಉತ್ತರ ಇಲ್ಲ 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 ಇಲ್ಲಿರೋದು ಶಾಸಕರ ಅಂತ ಹೇಳಿಲ್ಲ, ನಾನು ಇಲ್ಲೇ try ಇಲ್ಲೇ ಉತ್ತರ ಮಾಡಿದ್ದೀನಿ. ಕೊಡ್ತೀನಿ ಅಂತ ಹೇಳಿರಿ. ಇಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರ ಅಧ್ಯಕ್ಷರೇ, ಹೌಸ್ನಲ್ಲೇ ಉತ್ತರ ಕೊಡ್ತೀನಿ ಅಂತ ಆಯ್ತು, ಹೌಸಿನಲ್ಲಿ ತೆಗೆದ ಪ್ರಶ್ನೆಗೆ ನೀವು ಎಲ್ಲೆಲ್ಲ ಉತ್ತರ ಕೊಡ್ತೀರಿ? ಏನ್ ಪ್ರಯೋಜನ ಹೇಳಿ? ಮಾನ್ಯ ಆಯ್ತು. ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಸದನಕ್ಕೆ ಮಿಸ್ಗೈಡ್ ಮಾಡಿದಾರೆ ಮಂತ್ರಿಗಳು. ಸದನದಲ್ಲೇ ಚರ್ಚೆ ಆಗ್ಬೇಕಲ್ಲ ಅದ್ರ ಬಗ್ಗೆ. ನಾವು ಸದನಕ್ಕೆ ಮಿಸ್ಗೈಡ್ ಮಾಡಿದ್ದಾರೆ ಹೇಳಿದಾಗೂ ಕೂಡ ಮಧ್ಯಾಹ್ನ ಮೇಲೆ ಕೊಡ್ತೀರಾ? ನೋಡಿ ಸಚಿವ ಬರ್ಬೇಕಲ್ಲ ಸದನ ಇವತ್ತು ಇದ್ದಾರೆ ಇಲ್ವೋ ಗೊತ್ತಿಲ್ಲ. ಮಾನ್ಯ ಇದ್ದಾರೆ, ಅಧ್ಯಕ್ಷರೇ, ಇದ್ದಾರೆ. ಅಲ್ಲಿ ನಾನು ನೋಡ್ತೇನೆ ಇದ್ದಾರೆ. ಅಲ್ಲ, ಅಲ್ಲ, ನಾವು time ಮಾನ್ಯ ಅಧ್ಯಕ್ಷರೇ, ಬೇಕು. ಆಯ್ತು, ನಾನು ಮತ್ತೆ ಹೇಳ್ತೇನೆ, ಮಧ್ಯಾಹ್ನ ಹೇಳ್ತೇನೆ. ನಾನು ಮಧ್ಯಾಹ್ನ ಕೊಡಿಸ್ಬೇಕು. ನಾನು ಮೊದಲು ಮಾನ್ಯ ಹೇಳ್ತೇನೆ. ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ಮಾಡಿ ಕರೆಕ್ಟ್ ಮಾಡಿಲ್ಲ ಅಂದ್ರೆ ನಾವು ಮಾನ್ಯ ಅಧ್ಯಕ್ಷರೇ, ಸರಣಿ ಮಾಡ್ತೀರಿ. ಆಯ್ತು. 2 ದಿನ ಮುಂಚೆನೆ ನಾನು ನಿಮ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಸ್, ಇವತ್ತು ಸಚಿವರು ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ ಅಧಿವೇಶನದಲ್ಲಿ. ಯಾಕೆ ಹಂಗೆ ಹೇಳಿದ್ರು ಅಂತ. ಏನು ಈ ಒಟ್ಟಾರೆ ಪ್ರಾಬ್ಲಮ್ ಅಂದರೆ ಫೆಬ್ರವರಿ ಮತ್ತು ಮಾರ್ಚಲ್ಲಿ ಗೃಹಲಕ್ಷ್ಮಿ ಹಣ ಹಾಕಿಲ್ಲ. ಹಾಕದೇ ಇದ್ರೂ ಆಗಸ್ಟ್ವರೆಗೆ ಕಂಪ್ಲೀಟಾಗಿ ಹಾಕಿದ್ದೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಇದೇ ವಿಚಾರ ಮಹೇಶ್ ತೆಂಗಿನಕಾಯಿ ಮತ್ತು ಆರ್ ಅಶೋಕ್ ಅವರು ಇಲ್ಲ ಮೇಡಮ್ ನೀವು ಆಗಸ್ಟ್ವರೆಗೆ ಹಾಕಿದ್ದೀರಿ ಕರೆಕ್ಟು, ಆದರೆ ಮಾರ್ಚ್ ಮತ್ತು ಫೆಬ್ರವರಿಯಲ್ಲಿ ಹಣ ಹಾಕಿಲ್ಲ, ಅದ್ರ ಬಗ್ಗೆ ತಮ್ಗೆ ತಪ್ಪು ಮಾಹಿತಿ ಇದೆ ಅಂತ ಅನಿಸುತ್ತೆ ಅಂತ. ಅದಕ್ಕೆ ಅವ್ರು ಇಲ್ಲ ಅಪ್ ಟು ಡೇಟ್ ಹಾಕಿದ್ದೀವಿ ಅಂತ ಹೇಳಿದರು. ಈಗ ದಾಖಲೆ ತರಿಸಿ ನೋಡಿದಾಗ ಇಲ್ಲ, ಫೆಬ್ರವರಿ ಮತ್ತು ಮಾರ್ಚಲ್ಲಿ ಹಣ ಹಾಕಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನು ಹೇಳ್ತಾರೆ ಅನ್ನೋದು ಈಗಿರುವಂಥ ಕ್ಯೂರಿಯಾಸಿಟಿ. ಅವರೇ ಕೊಟ್ಟಿರುವಂಥ ಅಂಕಿಅಂಶಗಳ ಪ್ರಕಾರ 54,000 ಕೋಟಿ ರೂಪಾಯಿ ಹಣ ಅಂತಂದರೆ ಇಲ್ಲಿಯವರೆಗೆ 23 ತಿಂಗಳಾಯಿತು. 23 ತಿಂಗಳು ಅಂತಲೇ ಅವರು ಹೇಳ್ತಾ ಇದ್ದಾರೆ. ಆದರೆ ಮಿಸ್ ಆಗಿರುವಂಥ ಆ 2 ತಿಂಗಳ ವಿಚಾರದಲ್ಲಿ ಅವರು ಕ್ಲಾರಿಟಿ ಕೊಟ್ಟಿಲ್ಲ. ಆ ಕ್ಲಾರಿಟಿಯನ್ನು ಈಗ ಕೊಡಬೇಕಾಗಿದೆ. ಒಂದು ವೇಳೆ ಅವ್ರು ಕ್ಲಾರಿಟಿ ಕೊಡಕ್ಕೆ ಹೋದರೂ ಕೂಡ ಸಿಗಾಕೊಳ್ಳುವಂಥ ಚಾನ್ಸಸ್ ಇದೆ. ಯಾಕೆ ಅಂತಂದರೆ ಇಲ್ಲ, ಹಣಕಾಸು ಇಲಾಖೆ ಫೆಬ್ರವರಿ ಮಾರ್ಚ್ ಏನು ಇಯರ್ ಎಂಡಿಂಗ್ ಆರ್ಥಿಕ ವರ್ಷದ ಅಂತ್ಯದಲ್ಲಿ ಅವ್ರು ಹಣ ಬಿಡುಗಡೆ ಮಾಡಿಲ್ಲ, ಹಿಂಗಾಗಿ ನಾವು ಕೊಡೋಕ್ಕಾಗಿಲ್ಲ ಅಂತಂದರೆ ಹಾಗಾದರೆ ನಿಮ್ಮ ಖಜಾನೆಯಲ್ಲಿ ಹಣ ಖಾಲಿಯಾಗಿದೆ, ಗ್ಯಾರಂಟಿ ಹಣಗಳಿಗೆ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಈ ಕಡೆ ಪ್ರತಿಪಕ್ಷಗಳು ಹಿಡ್ಕೊಳ್ಳುವಂತಹ ಚಾನ್ಸಸ್ ಇದೆ. ಹಾಗಾಗಿ ಹೇಳಂಗಿಲ್ಲ ಬಿಡಂಗಿಲ್ಲ, ಅಡಕತ್ರೆಯಲ್ಲಿ ಸಿಗಾಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು.